ಸೊ ಕಾಲೇಜಲ್ಲೆಲ್ಲ ಮೇಡಮ್ ಇದ್ದಾರೆ, ಅರೆ ಒಂಚೂರು ಮನ್ಸು ಬಿಚ್ಚಿ ಹೇಳಿ, ನೀವು ಕಾಲೇಜಲ್ಲಿ ಯಾವ ಹುಡುಗಿನೂ ಲೈನ್ ಹೊಡಿಲಿಲ್ವಾ ನಿಮ್ಗೆ? ಲೈನ್ ಹೊಡೆಯೋಂಥ ಅಭ್ಯಾಸ ನನಗೆ ಬರಲಿಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, RSS ನಮಗೆ ಸಂಸ್ಕಾರಕ್ಕಾಗಿ ಕಲಿಸಿದ್ದಕ್ಕೋಸ್ಕರ ಬೇರೆ ಯಾವುದೇ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ಅನ್ನೋಂಥ ಒಂದು ಅಭಿಪ್ರಾಯ ಮುಂಚೆಯಿಂದನೂ ನಮಗೆ ಬಂದ್ಬಿಟ್ಟಿದ್ರಿಂದ ಈ ರೀತಿ ಕೆಟ್ಟ ದೃಷ್ಟಿಗಳು ಬರೋಂಥ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಸರ್, ಹಾಗೇನೆ ಬಾಲ್ಯದಲ್ಲಿ ಅಮ್ಮನ ಜೊತೆನಲ್ಲಿ ಯಾವ್ದಾದ್ರು ನೆನಪುಗಳಿದೆಯಾ? ಅಮ್ಮನಿಗೆ ಹತ್ರ ಓದೆ ತಿಂದಿದ್ದು? ನಾನು ಸೈಕಲ್ ಬೇಕು ಅಂತ ಹಠ ಮಾಡಿದೆ. ನನಗೆ ಆವಾಗ ಮಿಡ್ಲ್ ಸ್ಕೂಲ್, ನಾನು ಆವಾಗ ಸೈಕಲ್ ಬೇಕು ಅಂತ ಕೇಳಿದಾಗ ಕೊಡಿಸೋ ಶಕ್ತಿ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಇರಲಿಲ್ಲ. ಆಮೇಲೆ ಕೊನೆಗೆ ನಾನು ಒಂದು 2-3 ದಿನ ಉಪವಾಸ ಇದ್ದಂಗೆ ಮಾಡಿದೆ. ಉಪವಾಸ ಏನಿರಲಿಲ್ಲ, ಹೊರಗಡೆ ತಿಂತಿದ್ದೆ. ಅವಾಗ ನಮ್ಮ ಅಪ್ಪ ಹೇಳಿದಂತ 3 ದಿನ ಆಯಿತು ಅವನೇನು ತಿಂದಿಲ್ಲ, ಅವ್ನು ಸೈಕಲ್ ಬೇಕು ಅಂತ ಕೊಡ್ಸೋಕ್ಕಾಗಲ್ವ ಅಂತ, ಎಲ್ಲಿ ತರಲಿ ದುಡ್ಡು ಅಂತ ನಮ್ಮ ಅಪ್ಪ ಅಂತಿದ್ರು. ಒಟ್ಟಾರೆ ಒಂದು ಸೈಕಲ್ ಕೊಡಿಸಿದ್ರು. ಹಠ ಅಂದರೆ ನನ್ನ ಕೊನೆಯ ಮಗ ನಮ್ಮ ಮನೇಲಿ ಏನೇ ಇದ್ದರೂ ಕೂಡ ನನಗೆ ಅವ್ರ ಅನುಕೂಲ ಮಾಡಿಕೊಡೋರು. ಆದರೆ ನಮ್ಮ ಅಮ್ಮನ ಹತ್ರ ನಾನು ಜಗಳ ಮಾಡಿ ಬೆಲ್ಲ ತಗೊಂಡೋಗ್ತಿದ್ದೆ. ನನಗೆ ಬೆಲ್ಲ ಅಂದರೆ ಬಲ್ಲ ರುಚಿ, ಜೋಬಲ್ಲಿ ಯಾವಾಗಲೂ ಬೆಲ್ಲ ಇಟ್ಕೊಂಡಿರ್ತಿದ್ದೆ. ಬೆಲ್ಲ ಕಡಲೆ ಇಟ್ಕೊಂಡಿರ್ತಿದ್ರು. ನಮ್ಮ ಅಕ್ಕಂದ್ರೆ ಹೇಳ್ತಿದ್ರು, ನೋಡಿ ಈಶ್ವರಪ್ಪನ ಜೋಬ್ನಲ್ಲಿ ಕಡಲೆ ಬೆಲ್ಲ ಇದೆ ನೋಡಿ. ಕಡಲೆ ಮತ್ತು ಬೆಲ್ಲ ರೆಗ್ಯುಲರ್ ನಾ ಇಟ್ಕೋತಿದ್ದೆ. ಈಗೂ ಅಷ್ಟೇನೆ, ಮನೆಯಲ್ಲಿ ಕಡಲೆ ಬೆಲ್ಲ ನೋಡಿದ್ರೆ ಸಾಕು, ತಗೊಂಬ, ಕೊಬ್ಬರಿ ತಗೊಂಬ ಅಂತ.